ಯಾಕವ? ಅದು ಮೊದಲನೇ ಕಿತ ಒಯ್ತಾ ಇರೋದಲ್ವಾ, ಜೊತೆಗೆ ಹೆಂಗಸ್ರಿದ್ರು ಒಳ್ಳೇದು. ಅದಕ್ಕೆ ನಾನು ನೀನು ಹೋಗಿದ್ ಬಂದ್ಬಿಡವ. ಡಾಕ್ಟ್ರು ಏನಾದ್ರು ಹೇಳಿದ್ರೆ ಅಳಿಯಂದ್ರೆ ಗೊತ್ತಾಗಕ್ಕಿಲ್ಲ. ಹೌದು ರತ್ನಿ, ಹೆಣ್ಮಕ್ಳ ವಿಚಾರಕ್ಕೆ ಯಾರಾದ್ರೂ ಹೆಣ್ಮಕ್ಳೇ ಜೊತೆಗಿರೋದು ಒಳ್ಳೇದು. ಮುದ್ದು ಸೊಸೆ ಮುದ್ದು ಸೊಸೆ. ಮಂತ್ರಿಗಳಾದ ಶಿವರಾಮೇಗೌಡರಿಗೆ ಎಲ್ಲ ಜೈಕರಾಕಿ ಯಾಕೆ ಸುಮ್ಮನಿದ್ದೀರಿ? ಅವ್ವ, ಏನವ ಇವನು? ಏನ್ ಮಾತಾಡಕ್ಕೂ ಬರಲ್ವಲ್ಲ ಇವನಿಗೆ. ಯಾಕೋ ಉಗಿಸ್ಕೊಳಂಗ ಅವನು ಸುಮ್ಕಿರು. ಈ ಶಿವರಾಮೇಗೌಡ ರೊಚ್ಚಿಗೆದ್ದು ಮೊಕ್ಕಕ್ಕೆ ಉಗಿದ್ರು ಉಗಿತಾನ. ಯಾರು ತಪ್ಪು ತಿಳ್ಕೊಬಿಡಿ, ನಮ್ ಬೀಗರ್ನ ಮುಂದಿನ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅಂತ ನನ್ನ ಆಸೆ. ಒಳ್ಳೆ ಆಸನೆ ಬಿಡಿ. ನಮ್ಮ ಶಿವರಾಮ ಮುಖ್ಯಮಂತ್ರಿ ಆದ್ರೆ ನಮಗೂ ಸಂತೋಷನೇ ಅಲ್ವಾ? ರಾಯ್ರೆ, ಇವರು ನಮ್ಮ ಭದ್ರನೇನ್ರು ವಿದ್ಯಾ ಅವಳಲ್ಲ, ಅವ್ರ ಅಪ್ಪ ಅಮ್ಮ. ನಮಸ್ಕಾರ. ಅಂದಾಗೆ ಚೆಲುವರಾಜು, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರ. ಏನೋ ಮನ್ಸಿಗೆ ಅನ್ಸೋದನ್ನ ಅನ್ಬಿಡ್ತೀನಿ, ಬ್ಯಾಸರ ಮಾಡ್ಕೊಬಿಡಿ. ಇಲ್ಲ ಇಲ್ಲ, ಆತರ ಏನಿಲ್ಲ. ಸರಿ, ನೀವೇನ್ ಮಾಡ್ಕೊಂಡಿದ್ದೀರಾ? ದೊಡ್ಡದಾಗಿ ಹೇಳ್ಕೊಳ್ಳೋ ಅಂತದ್ ಏನಿಲ್ಲ ರಾಯ್ರೆ, ಏನೋ ಸಣ್ಣದಾಗಿ ಒಂದ್ 10 ಇಟ್ಟಿಗೆ ಫ್ಯಾಕ್ಟ್ರಿ ಅವೆ. ಜೊತೆಗೆ ಒಂದ್ 10 ಲಾರಿ ಮಡಿಕೊಂಡು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್, ಬಾಟ್ಲಿಂಗ್ ಬಿಸ್ನೆಸ್, ಹಂಗೆ ಎಲೆ ಬಿಸ್ನೆಸ್ ನಡೆಸ್ತಾ ಇದ್ದೀನಿ ರಾಯ್ರೆ. ಏನವ, ಅವ್ನು ಹೇಳ್ತಿರೋದ್ರಲ್ಲಿ ಒಂದ್ ಕಾಲ್ ಭಾಗನೂ ಇಲ್ಲ. ತಿನ್ನೋದು ಮೊಸರನ್ನ, ಈ ಬಿಲ್ಡಪ್ ನೋಡಿ ಹೆಂಗ್ ತಗೋತಾವ್ನೆ. ವಿದ್ಯಾ, ನೀನ್ ಯಾಕೆ ಗಾಬರಿಯಾಗಿದ್ಯಾ? ಅವ್ವ, ಅಪ್ಪಯ್ಯ ಯಾಕವ ಹಿಂಗ್ ಸುಳ್ಳು ಹೇಳ್ತವ್ರೆ? ಇನ್ನೇನ್ ಮಾಡಕ್ಕಾಯ್ತದೆ ವಿದ್ಯಾ, ಅನ್ಭವಿಸ್ಲೇಬೇಕು. ಸಮಾಧಾನ ಮಾಡ್ಕ. ನೀವು ಒಂಥರ ಒಳ್ಳೆ ಬಿಸ್ನೆಸ್ ಮ್ಯಾನ್. ಹೌದೌದು. ಅವನ ರತ್ನಮ್ಮನ್ನು ಚಲೋನ್ನ ಕರ್ಕೊಂಡು ಒಳಗೆ ನಡಿ. ಸರಿ ರೀ ರತ್ನ, ಬಾ. ಆದ್ರೂ ಶಿವರಾಮ, ನಿಮ್ ಬೀಗರು ಒಳ್ಳೆ ಕಲಾವಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹೌದು ರಾಯ್ರೆ. ವಿದ್ಯಾ ಪ್ರೆಗ್ನೆಂಟ್ ಅಂತ ಚಂಪಾ ಹೇಳಿದ್ಮೇಲೆನೆ ಗೊತ್ತಾಗಿದ್ದು. ಅಲ್ಲ, ಅವಳು ಇಷ್ಟು ಆಕ್ಟಿವ್ ಆಗಿ ಓಡಾಡ್ತಿರೋದನ್ನ ನೋಡಿದ್ರೆ ಅವಳು ಪ್ರೆಗ್ನೆಂಟ್ ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಪ್ರೆಗ್ನೆಂಟ್ ಇರೋರ್ ಮುಖದಲ್ಲಿ ಕಾಣ್ಬೇಕಾಗಿರೋ ಕಳೆ ಅವಳ ಮುಖದಲ್ಲಿ ಕಾಣ್ತಾನೆ ಇಲ್ಲ. ನಮ್ ಕಡೆ ಎಲ್ಲ ಮುಖ ನೋಡ್ತಿದ್ದ ಹಾಗೆ ಮಗು ಗಂಡೋ ಹೆಣ್ಣೋ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರೆಗ್ನೆನ್ಸಿ ಗ್ಲೋ ಅಂತಾರಲ್ಲ, ಅದು ಅವಳ ಮುಖದಲ್ಲಿ ಕಾಣಿಸ್ತಾನೆ ಇಲ್ಲ. ಆ ಕಳೆ ಕಾಣಕ್ಕೆ ಇನ್ನೂ ಹಸಿ ಟೈಮ್ ತಗತ್ತದೆ. ಅದು ನೀರ್ ನಿಂತಿರೋದು ಈಗಲ್ವೇ? ಓ ಹೌದಾ? ಯಾರು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ನಾನ್ ಸುಮ್ನೆ ವಿದ್ಯೆನ ರೇಗ್ಸೋಣ ಅಂತ ತಮಾಷೆ ಮಾಡ್ದೆ ಅಷ್ಟೆ. ಅಂದ್ಹಾಗೆ ಭದ್ರಾ, ಪ್ರೋಟೀನ್ ಚೆಕಪ್ ಎಲ್ಲ ಯಾವ ಹಾಸ್ಪಿಟಲ್ ತೋರಿಸ್ತಿದ್ದೀರಾ? ಅದು ಇನ್ನೂ ಎಲ್ಲೂ ತೋರಿಸಿಲ್ಲ. ಏನು ಭಯ ಹೇಳ್ತಾ ಇದೀಯಾ? ಇಂಥ ವಿಷಯಗಳಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಮೊದಲು ಆಸ್ಪತ್ರೆಗೆ ತೋರಿಸು.
ರಾಯ್ರೆ ನೀವೇನು ಹಿಂಗೆ ಹೇಳ್ತಾ ಇದ್ದೀರಿ? ನನ್ನ ಹೆಂಡ್ರು 7 ಮಕ್ಳು ಬಸ್ರಿಲ್ವೇ ಒಂದ್ ದಿನಾನು ಆಸ್ಪತ್ರೆಗೆ ಹೋದವಳಲ್ಲ. ಅವಳಿಗೆ ನಮ್ಮೂರ್ ಸುಬ್ಬಮ್ಮನೆ ಮನೇಲಿ ಅರ್ಗೆ ಮಾಡ್ತಿದ್ದು. ಬಸ್ರಿ ಹೆಂಗಸರು ಹಾಲು, ಹಣ್ಣು, ಮೊಟ್ಟೆ, ಮಾಂಸ, ತರಕಾರಿ ಅಂತ ತಿನ್ಕೊಂಡಿದ್ರೆ ಒಳ್ಳೇದು. ಅದ್ರಲ್ಲೂ ಕೆಲಸ ಮಾಡ್ಕೊಂಡಿದ್ರಂತೂ ಇನ್ನೂ ಒಳ್ಳೇದು. ನೀವ್ ಹೇಳೋದೇನೋ ಸರಿ, ಆದ್ರೆ ಅದು ನಿಮ್ ಕಾಲದಲ್ಲಿ ಆಹಾರ ಹೆಲ್ದಿ ಆಗಿತ್ತು. ಆದ್ರೆ ಈಗ ಆ ರೀತಿ ಅಲ್ಲ. ನಾವು ಬೆಳೆಯೋ ಪ್ರತಿಯೊಂದು ಬೆಳೆನಲ್ಲೂ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಹುಟ್ಟೋ ಮಗುಗೆ, ಗರ್ಭಿಣಿಯರಿಗೆ ಬೇಕಾಗಿರೋ ಪೋಷಕಾಂಶಗಳು ಸಿಗೋದೇ ಇಲ್ಲ. ಮೇಲಾಗಿ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಹೊಟ್ಟೆಲಿರೋ ಮಗು ಬೆಳವಣಿಗೆ ಹೇಗಿದೆ ಅನ್ನೋದನ್ನ ಮೊದ್ಲೇ ತಿಳ್ಕೊಳ್ಳೋದು ತುಂಬಾ ಒಳ್ಳೇದಲ್ವಾ? ಸೆಲ್ವರಾಜ, ಕಾಲ ಬದಲಾಗಿದೆ, ನಾವು ಬದಲಾಗಬೇಕು. ಅದು ತಾಯಿ ಆರೋಗ್ಯಕ್ಕೆ, ಮಗಿ ಬೆಳವಣಿಗೆಗೆ ಏನೇನ್ ಬೇಕೋ ಆ ಕಷಾಯನೆಲ್ಲವ ಮನೇಲೆ ಕೊಡ್ತವ್ರೆ ಅಲ್ವೇನವ? ಹ್ಞೂ ಅವ್ವ, ಅಜ್ಜಿ ತರ್ಸ್ಕೊಡ್ತವ್ರೆ. ಅಂದಾಗೆ ಅದು ದೇವಸಸ್ಯ ಕಷಾಯ ಅಲ್ವಾ? ಹೂ ತಾತ, ದಿನಾಲೂ ಕುಡಿತಾ ಇದ್ದೀನಿ. ಆದ್ರೆ ಅದು ಸಾನ ಕಹಿಯಾಗಿರ್ತದೆ. ಅಮ್ಮಮ್ಮ ಸಿಹಿಯಾಗಿರ್ತದೆ ಕುಡಿ ಅಂತ ಹೇಳಿ ಕುಡಿಸ್ತಾರೆ. ಗರ್ಭಿಣಿಯರಿಗೆ ಆ ಕಷಾಯ ಇಷ್ಟ ಆಗುತ್ತೆ. ನಾನು ನಮ್ಮ ಸೊಸೆಂದರಿಗೆ ತರಿಸ್ಕೊಟ್ಟಿದ್ದೀನಲ್ಲ, ಅಲ್ವೇನಮ್ಮ? ಹೂ ಮಾವ, ನನಗೇನ್ ಕಷಾಯ ಕಹಿ ಅನ್ನಿಸ್ಲಿಲ್ಲ. ಅದನ್ನ ಇಷ್ಟಪಟ್ಟೆ ಕೊಡ್ದೆ. ಅಯ್ಯೋ, ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ವಿದ್ಯಾನ ಹಾಸ್ಪಿಟಲ್ಗೆ ತೋರಿಸಿ. ಅಲ್ಲಿ ಅವಳನ್ನ ಚೆಕಪ್ ಮಾಡ್ತಾರೆ, ಮಗು ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ. ಜೊತೆಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಟ್ರೀಟ್ಮೆಂಟು ಕೊಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ ವಿದ್ಯಾ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತಾನೂ ತಿಳ್ಕೊಬಹುದು ಅಲ್ವಾ? ಆಗ ಭದ್ರ, ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ ಕಲ. ನಿನ್ನ ಹೆಂಡ್ರನ್ನ ಡಾಕ್ಟರ್ ತಾವು ತೋರಿಸು. ಅವ್ರೇನೇನು ಚೆಕಪ್ ಹೇಳ್ತಾರೋ ಅವೆಲ್ಲ ಮಾಡಿಸ್ಕೊಂಬ ಅವಾಗ್ಲ. ಸರಿಯಪ್ಪ, ನಾನು ಕರ್ಕೊಂಡು ಹೋಗ್ಬರ್ತೀನಿ. ಅಮ್ಮಿ ವಿದ್ಯಾ, ತೋರ್ಸ್ಕೊಂಬಂದ್ಬಿಡನೆ. ಸರಿ ಗೌಡ್ರೆ. ನಡಿ. ಒಂದ್ ನಿಮಿಷ. ಯಾಕವ? ಅದು ಮೊದಲನೇ ಕಿತ ಒಯ್ತಾ ಇರೋದಲ್ವಾ, ಜೊತೆಗೆ ಹೆಂಗಸ್ರಿದ್ರು ಒಳ್ಳೇದು. ಅದಕ್ಕೆ ನಾನು ನೀನು ಹೋಗಿದ್ ಬಂದ್ಬಿಡವ. ಡಾಕ್ಟ್ರು ಏನಾದ್ರು ಹೇಳಿದ್ರೆ ಅಳಿಯಂದ್ರಿಗೆ ಗೊತ್ತಾಗಕ್ಕಿಲ್ಲ. ಹೌದು ರತ್ನಿ, ಹೆಣ್ಮಕ್ಳ ವಿಚಾರಕ್ಕೆ ಯಾರಾದ್ರೂ ಹೆಣ್ಮಕ್ಳೇ ಜೊತೆಗಿರೋದು ಒಳ್ಳೇದು. ಒಂದ್ ಕೆಲಸ ಮಾಡು ರತ್ನಿ, ಈ ಉತ್ಸವ ಎಲ್ಲ ಮುಗಿದ್ಮೇಲೆ 1-2 ದಿವಸ ಫ್ರೀ ಮಾಡ್ಕೊಂಡು ಆಮೇಲೆ ತೋರ್ಸೋದು ಒಳ್ಳೇದು ಅಲ್ವಾ ಬಿಗ್ರೆ? ಸರಿ, ಹಾಗೆ ಮಾಡಿ. ನೋಡಿದ್ರೆ ಚಿಕ್ಕತ್ತೆ, ಅಪ್ಪ ಅವನ ಅಟ್ಟಿ ಒಳಗ್ ಕರ್ಸಾಯ್ತು. ಮಾಡಿರೋ ಚಾಲೆಂಜ್ ಅಲ್ಲಿ ಗೆಲ್ತಾ ಇರೋದು ವಿದ್ಯಾನೆಯ. ನೋಡಿದ್ರಾ, ನಿಮ್ ಕೈಲಿ ಏನು ಮಾಡಕ್ಕಾಗಕ್ಕಿಲ್ಲ. ಅಯ್ಯೋ, ಆ ಸರಿತಾ ಅಮ್ಮ ಅವ್ರಿಗೆ ನಮ್ ವಿದ್ಯನ್ ಮ್ಯಾಗ ಏನಾದ್ರು ಅನುಮಾನ ಬಂದೈತಾ? ಅಯ್ಯೋ ಸುಮ್ಕಿರು ರತ್ನಿ, ಹಿಂಗೆಲ್ಲ ಭ್ರಾಂತು. ಅವ್ರಿಗೇನ್ ಗೊತ್ತಾಗ್ಬಿಡ್ತದೆ? ಅಲ್ಲ, ಹಾರ್ಟ್ ನ್ಯೂಸ್ನಿಂದ ನಮ್ ಬೀಗರ ಮನೆಯವ್ರಿಗೆ ಗೊತ್ತಾಗಿಲ್ಲ, ಅಂಥದ್ರಲ್ಲಿ ಇವ್ರು ಯಾರೋ ಪ್ಯಾಟೆ ಅವ್ರಿಗೆ ಏನ್ ಗೊತ್ತಿರ್ತದೆ? ಅವ್ರಿಗೆ ಗೊತ್ತಾಗ್ಬಿಟ್ಟದೆ ಅಂತ ನಿಮ್ಗೆ ಅನುಮಾನ. ಅವ್ರೇನ್ ಮುಖ ನೋಡ್ಕೊಂಡು ಕಾಳೆ. ರತ್ನ ಅವ್ರೆ, ನಾನ್ ನಿಮ್ಮೊಂದು ವಿಷಯ ಕೇಳ್ಬೇಕಿತ್ತು. ಈ ದೇವಸಸಿ ಕಷಾಯನ
ಯಾರು ಇಷ್ಟಪಟ್ಟು ಕುಡಿತಾರೆ ಅನ್ನೋದು ನಿಮಗೆ ಗೊತ್ತಿರ್ಬೇಕಲ್ವಾ? ಹಾ, ಬಸ್ರಿ ಹೆಂಗಸ್ರು. ರತ್ನ ಅವ್ರೆ, ನಿಮ್ ಮಗಳು ಈ ಮನೇಲಿ ತುಂಬಾ ಸಂತೋಷವಾಗಿದ್ದಾಳೆ ತಾನೆ? ಅವಳ ಖುಷಿಗೆ ಸಂತೋಷಕ್ಕೆ ಯಾವ ತೊಂದ್ರೆನೂ ಇಲ್ಲ ಅಲ್ಲ? ಹ್ಞೂ ಅಮ್ಮೋರೆ, ಅವಳಿಗಿಲ್ಲಿ ಯಾವ ಕೊರತೆನೂ ಇಲ್ಲ. ಕೆಲವೊಂದ್ಸಲ ನಮ್ ಒಳ್ಳೆತನಕ್ಕೆ ನಮ್ ನಂಬಿಕೆನ ನಂಬದವ್ರಿಗೆ ಮೋಸ ಆಗುತ್ತಲ್ವಾ? ಅಮ್ಮೋರೆ, ಈಗ ಯಾರಿಂದ ಯಾರಿಗ್ ಮೋಸ ಆಗದೆ? ಆಗಿದೆ, ಆಗ್ತಾ ಇದೆ. ಒಂದೊಂದ್ ಸಾರಿ ಗೊತ್ತಿಲ್ಲದೆ ತಪ್ಪಾಗೋದ್ ಸಹಜ. ಆದ್ರೆ ಗೊತ್ತಿದ್ದು ಆಗೋದನ್ನ ತಪ್ಪು ಅನ್ನಲ್ಲ, ಮೋಸ ದ್ರೋಹ ಅಂತ ಹೇಳ್ತಾರೆ. ಅಮ್ಮೋರೆ, ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರೋ ದಿಟ್ವಾಗ್ಲೂ ಅರ್ಥ ಆಯ್ತಾ ಇಲ್ಲ ನಂಗೆ. ನಿಜ ಹೇಳಿ ರತ್ನವ್ರೆ, ನಿಮ್ ಮಗಳು ವಿದ್ಯಾ ನಿಜವಾಗ್ಲೂ ಪ್ರೆಗ್ನೆಂಟಾ? ಹೌದು ಅಮ್ಮೋರೆ. ನೀವಿಬ್ರು ಸತ್ಯನ ಎಷ್ಟೇ ಮುಚ್ಚಿಡೋದಕ್ ಪ್ರಯತ್ನ ಪಟ್ರು ನಿಮ್ ಮುಖನೇ ಹೇಳ್ತಾ ಇದೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ವಿದ್ಯನ್ ಮುಖದಲ್ಲಿ ಕಳೆ ಇದ್ದು ಅವಳಿಗೆ ಸುಸ್ತು, ಸಂಕಟ, ತಲೆ ಸುತ್ತು ಬರ್ತಿದ್ರೆ ಇದೆಲ್ಲ ಪ್ರೆಗ್ನೆಂಟ್ ಆಗಿರೋ ಲಕ್ಷಣ ಅಂತ ಹೇಳ್ಬೋದು. ಆದ್ರೆ ವಿದ್ಯನಲ್ಲಿ ಆ ಯಾವ ಲಕ್ಷಣನೂ ನಾನು ನೋಡ್ಲೇ ಇಲ್ಲ. ಸಾಮಾನ್ಯವಾಗಿ ಹಳ್ಳಿ ಕಡೆ ಹುಡುಗಿರು ಪ್ರೆಗ್ನೆಂಟ್ ಆದ್ರೆ ದೇವಸಸ್ಯ ಕಷಾಯನ ಇಷ್ಟಪಟ್ಟು ಕುಡಿತಾರೆ. ಆದ್ರೆ ನಮ್ ವಿದ್ಯಾ ಅದ್ರ ವಾಸನೆ ಕಂಡ್ರೇನೆ ಆಗಲ್ಲ ಅಂತ ಹೇಳಿದ್ಲು. ಆಗ್ಲೇ ಈ ವಿಚಾರನ ನಾನು ಎಲ್ರ ಮುಂದೆ ಕೇಳಿದಾಗ ನೀವ್ ಎಷ್ಟು ಗಾಬರಿ ಆದ್ರಿ ಅಂತ ನಾನು ನೋಡ್ದೆ. ಜೊತೆಗೆ ಇಬ್ರು ಕೈ ಸನ್ನೆ ಕಣ್ ಸನ್ನೆ ಮಾಡ್ಕೋತಿದ್ರಿ. ಇನ್ನು ಈ ವಿಷಯನ ಮುಚ್ಚಿಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹೇಳಿ, ಈಗ್ಲಾದ್ರೂ ಹೇಳಿ, ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ತಾನೆ? ಈಗ ನೀವೇನಾದ್ರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾನ್ ನೇರವಾಗಿ ಶಿವರಾಮೇಗೌಡ್ರ ಹತ್ರನೇ ಮಾತಾಡ್ತೀನಿ. ಹೇಳಿ, ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ತಾನೆ? ಹೌದು, ನನ್ನ ಮಗಳು ಬಸ್ರಿ ಅಲ್ಲ ಅವರೇ.